ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯ ಬಳಸುವ ಇಂಗ್ಲಿಷ್ ವರ್ಡ್ಸ್ಗಳನ್ನು ಕಲಿತಾ ಇದ್ದೀವಿ. ಈ ವರ್ಡ್ಸ್ಗಳನ್ನು ನಾವು ಕಲಿಯೋದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ವಿಥೌಟ್ ಗೆಟ್ ಎನಿ ಮೋರ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ವರ್ಡ್ ಈ ರೀತಿಯಾಗಿದೆ, ಆಫ್ಟರ್ ಮೀ. ಆಫ್ಟರ್ ಮೀ ಅಂದ್ರೆ ನನ್ನ ನಂತರ. ಆಫ್ಟರ್ ಅಸ್ ನಮ್ಮ ನಂತರ. ಆಫ್ಟರ್ ದೆಮ್. ಆಫ್ಟರ್ ದೆಮ್ ಮೀನ್ಸ್ ಅವರ ನಂತರ. ಆಫ್ಟರ್ ಯು ನಿನ್ನ ನಂತರ. ಆಫ್ಟರ್ ಹಿಮ್ ಅವನ ನಂತರ. ಆಫ್ಟರ್ ಹರ್. ಆಫ್ಟರ್ ಹರ್ ಅಂದ್ರೆ ಅವಳ ನಂತರ ಅಂತ ಮೀನಿಂಗ್ ಬರುತ್ತೆ. ಆಫ್ಟರ್ ಇಟ್ ಇದರ ನಂತರ. ಫಾರ್ ಮೀ. ಫಾರ್ ಮೀ ಮೀನ್ಸ್ ನನಗೋಸ್ಕರ. ಫಾರ್ ಅಸ್. ಫಾರ್ ಅಸ್ ಮೀನ್ಸ್ ನಮಗೋಸ್ಕರ. ಫಾರ್ ಯು. ಫಾರ್ ಯು ಅಂದ್ರೆ ನಿನ್ನಗೋಸ್ಕರ ಅಥವಾ ನಿಮಗೋಸ್ಕರ. ಫಾರ್ ದೆಮ್. ಫಾರ್ ದೆಮ್ ಮೀನ್ಸ್ ಅವರಿಗೋಸ್ಕರ. ಫಾರ್ ಹಿಮ್. ಫಾರ್ ಹಿಮ್ ಅಂದ್ರೆ ಅವನಿಗೋಸ್ಕರ. ಫಾರ್ ಹರ್. ಫಾರ್ ಹರ್ ಮೀನ್ಸ್ ಅವಳಗೋಸ್ಕರ. ಫಾರ್ ಇಟ್. ಫಾರ್ ಇಟ್ ಅಂದ್ರೆ ಇದರಗೋಸ್ಕರ. ಮೈ ಸೆಲ್ಫ್. ಮೈ ಸೆಲ್ಫ್ ಅಂದ್ರೆ ನಾನೇ. ಅವರ್ ಸೆಲ್ವ್ಸ್. ಅವರ್ ಸೆಲ್ವ್ಸ್ ಮೀನ್ಸ್ ನಾವೇ. ದೆಮ್ ಸೆಲ್ವ್ಸ್. ದೆಮ್ ಸೆಲ್ವ್ಸ್ ಅಂದ್ರೆ ಅವರೇ. ಯುವರ್ ಸೆಲ್ಫ್. ಯುವರ್ ಸೆಲ್ಫ್ ಮೀನ್ಸ್ ನೀನೇ ಅಥವಾ ನೀವೇ. ಹಿಮ್ಸೆಲ್ಫ್. ಹಿಮ್ಸೆಲ್ಫ್ ಅಂದ್ರೆ ಅವನೇ. ಹರ್ ಸೆಲ್ಫ್. ಹರ್ ಸೆಲ್ಫ್ ಮೀನ್ಸ್ ಅವಳೇ. ನೆಕ್ಸ್ಟ್ ವರ್ಡ್ ಇಟ್ ಸೆಲ್ಫ್. ಇಟ್ ಸೆಲ್ಫ್ ಮೀನ್ಸ್ ಇದೆ. ವಿತ್ ಮೀ. ವಿತ್ ಮೀ ಅಂದ್ರೆ ನನ್ನ ಜೊತೆ. ವಿತ್ ಅಸ್. ವಿತ್ ಅಸ್ ಮೀನ್ಸ್ ನಮ್ಮ ಜೊತೆ. ವಿತ್ ದೆಮ್. ವಿತ್ ದೆಮ್ ಅಂದ್ರೆ ಅವರ ಜೊತೆ. ವಿತ್ ಯು. ವಿತ್ ಯು ಅಂದ್ರೆ ನಿನ್ನ ಜೊತೆ ಅಥವಾ ನಿಮ್ಮ ಜೊತೆ. ವಿತ್ ಹಿಮ್. ವಿತ್ ಹಿಮ್ ಅಂದ್ರೆ ಅವನ ಜೊತೆ. ವಿತ್ ಹರ್ ಅವಳ ಜೊತೆ. ವಿತ್ ಇಟ್ ಇದರ ಜೊತೆ. ವಿಥೌಟ್ ಮೀ. ವಿಥೌಟ್ ಮೀ ಅಂದ್ರೆ ನಾನಿಲ್ಲದೆ. ವಿಥೌಟ್ ಅಸ್ ನಾವಿಲ್ಲದೆ. ವಿಥೌಟ್ ಅಸ್ ಅಂದ್ರೆ ನಾವಿಲ್ಲದೆ. ವಿಥೌಟ್ ದೆಮ್ ಅವರಿಲ್ಲದೆ. ವಿಥೌಟ್ ಯು. ವಿಥೌಟ್ ಯು ಮೀನ್ಸ್ ನೀನಿಲ್ಲದೆ ಅಥವಾ ನೀವಿಲ್ಲದೆ. ವಿಥೌಟ್ ಹಿಮ್ ಅವನಿಲ್ಲದೆ. ವಿಥೌಟ್ ಹರ್ ಅವಳಿಲ್ಲದೆ. ವಿಥೌಟ್ ಇಟ್ ಇದಿಲ್ಲದೆ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಹೌ. ಹೌ ಅಂದ್ರೆ ಹೇಗೆ. ಹೌ ಫಾರ್. ಹೌ ಫಾರ್ ಮೀನ್ಸ್ ಎಷ್ಟು ದೂರ. ಹೌ ಆಫನ್. ಹೌ ಆಫನ್ ಮೀನ್ಸ್ ಎಷ್ಟು ಬಾರಿ ಅಥವಾ ಎಷ್ಟು ಸಲುವಾಗಿ. ಎಷ್ಟು ಬಾರಿ ಅಥವಾ ಎಷ್ಟು ಸಲ. ಹೌ ಮಚ್. ಹೌ ಮಚ್ ಅಂದ್ರೆ ಎಷ್ಟು. ಇದು ಅನ್ಕೌಂಟೇಬಲ್ ಅಲ್ಲಿ ಯೂಸ್ ಮಾಡ್ತೀವಿ. ಹೌ ಮೆನಿ. ಹೌ ಮೆನಿ ಅಂದ್ರೆ ಎಷ್ಟು. ಇದು ಕೌಂಟೇಬಲ್ ಆಗುತ್ತೆ. ನಂಬರ್ಸ್ ನಲ್ಲಿ ಇದನ್ನು ನಾವು ಹೌ ಮೆನಿನ ಬಳಸ್ತೀವಿ. ಇದರ ಕೂಡ ಮೀನಿಂಗ್ ಎಷ್ಟು. ನೆಕ್ಸ್ಟ್ ಒನ್ ಹೌ ಲಾಂಗ್. ಹೌ ಲಾಂಗ್ ಅಂದ್ರೆ ಎಷ್ಟು ಸಮಯ ಅಥವಾ ಎಷ್ಟು ಹೊತ್ತು. ಹೌ ಸೂನ್ ಎಷ್ಟು ಬೇಗ. ಹೌ ಫಾಸ್ಟ್ ಎಷ್ಟು ಶೀಘ್ರದಲ್ಲಿ. ಹೌ ಅರ್ಲಿ ಎಷ್ಟು ಮುಂಚಿತವಾಗಿ. ಹೌ ಲಾಂಗ್ ಅಗೋ. ಹೌ ಲಾಂಗ್ ಅಗೋ ಮೀನ್ಸ್ ಎಷ್ಟು ಕಾಲದ ಹಿಂದೆ ಅಂತ. ನೆಕ್ಸ್ಟ್ ವರ್ಡ್ ಇದೇ ರೀತಿಯಾಗಿದೆ, ದ್ಯಾಟ್ಸ್ ಮೈನ್. ದ್ಯಾಟ್ಸ್ ಮೈನ್ ಅಂದ್ರೆ ಅದು ನನ್ನದು. ದ್ಯಾಟ್ಸ್ ಅವರ್ಸ್ ಅದು ನಮ್ಮದು. ದ್ಯಾಟ್ಸ್ ಯುವರ್ಸ್ ಅದು ನಿನ್ನದು ಅಥವಾ ಅದು ನಿಮ್ಮದು. ದ್ಯಾಟ್ಸ್ ಯುವರ್ಸ್ ಅದು ನಿಮ್ಮದು. ದ್ಯಾಟ್ಸ್ ದೇರ್ಸ್ ಅದು ಅವರದು. ನೆಕ್ಸ್ಟ್ ಒನ್ ದ್ಯಾಟ್ಸ್ ಹೀಸ್ ಅದು ಅವನದು. ದ್ಯಾಟ್ಸ್ ಹರ್ಸ್ ಅದು ಅವಳದು. ದ್ಯಾಟ್ಸ್ ಇಟ್ಸ್ ಅದು ಅದರದು. ಯಸ್ಟರ್ಡೇ. ಯಸ್ಟರ್ಡೇ ಅಂದರೆ
ನಿನ್ನೆ. ಟುಮಾರೋ. ಟುಮಾರೋ ಮೀನ್ಸ್ ನಾಳೆ. ನೆಕ್ಸ್ಟ್ ಒನ್ ಅಬೌವ್. ಅಬೌವ್ ಅಂದರೆ ಮೇಲೆ. ವೆನ್. ವೆನ್ ಮೀನ್ಸ್ ಯಾವಾಗ. ಜನರಲಿ. ಜನರಲಿ ಅಂದರೆ ಸಾಧಾರಣವಾಗಿ ಅಥವಾ ಸಾಮಾನ್ಯವಾಗಿ. ಡೇರಿಂಗ್ಲಿ. ಡೇರಿಂಗ್ಲಿ ಅಂದರೆ ಧೈರ್ಯವಾಗಿ. ಫಾರ್. ಎಫ್ ಎ ಆರ್. ಫಾರ್ ಅಂದರೆ ದೂರ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸುನ್. ಸುನ್ ಅಂದರೆ ಶೀಘ್ರದಲ್ಲಿ. ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂದರೆ ಸುಂದರ. ವಂಡರ್ಫುಲ್. ವಂಡರ್ಫುಲ್ ಅಂದರೆ ಅದ್ಭುತ. ಆರೋಗೆಂಟ್. ಆರೋಗೆಂಟ್ ಅಂದರೆ ಅಹಂಕಾರ. ಈಸಿ. ಈಸಿ ಮೀನ್ಸ್ ಸುಲಭ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಪಾಪ್ಯುಲರ್. ಪಾಪ್ಯುಲರ್ ಅಂದರೆ ಜನಪ್ರಿಯ. ಆಲ್ವೇಸ್. ಆಲ್ವೇಸ್ ಅಂದರೆ ಯಾವಾಗಲೂ. ನಾವ್. ನಾವ್ ಮೀನ್ಸ್ ಈಗ. ಹಿಯರ್. ಎಚ್ ಇ ಆರ್ ಇ. ಹಿಯರ್ ಅಂದರೆ ಇಲ್ಲಿ. ಹಾರ್ಡ್. ಹಾರ್ಡ್ ಮೀನ್ಸ್ ಕಠಿಣ. ನೆಕ್ಸ್ಟ್ ವರ್ಡ್ ಸಮ್ವನ್. ಸಮ್ವನ್ ಅಂದರೆ ಯಾರಾದರೂ. ಸಂಬಡಿ. ಯಾರೋ ಒಬ್ಬ. ಸಂಬಡಿ ಮೀನ್ಸ್ ಯಾರೋ ಒಬ್ಬ. ನೋ ಒನ್. ನೋ ಒನ್ ಅಂದರೆ ಯಾರೂ ಇಲ್ಲ ಅಥವಾ ಒಬ್ಬನೂ ಇಲ್ಲ ಅಂತ ಹೇಳಲಿಕ್ಕೆ ನೋ ಒನ್ ಅಂತೀವಿ. ನೋಬಡಿ. ನೋಬಡಿ ಮೀನ್ಸ್ ಯಾರೂ ಅಲ್ಲ ಅಂತ ಅರ್ಥ. ಎನಿಥಿಂಗ್. ಎನಿಥಿಂಗ್ ಅಂದರೆ ಏನಾದರೂ ಒಂದು. ನೆಕ್ಸ್ಟ್ ವರ್ಡ್ ಎವ್ರಿಥಿಂಗ್. ಎವ್ರಿಥಿಂಗ್ ಅಂದರೆ ಎಲ್ಲವೂ. ಸಮಥಿಂಗ್. ಸಮಥಿಂಗ್ ಅಂದರೆ ಯಾವುದಾದರೂ ಒಂದು. ನಥಿಂಗ್. ನಥಿಂಗ್ ಮೀನ್ಸ್ ಏನೂ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ನಥಿಂಗ್ ಅಂತೀವಿ. ಎನಿ. ಎನಿ ಅಂದರೆ ಯಾವುದಾದರೂ. ನನ್. ನನ್ ಮೀನ್ಸ್ ಯಾವುದೂ ಇಲ್ಲ ಅಥವಾ ಒಬ್ಬನೂ ಇಲ್ಲ ಅಂತ ಹೇಳಲಿಕ್ಕೆ ನನ್ ಅಂತೀವಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸಮ್. ಸಮ್ ಅಂದರೆ ಕೆಲವು. ಒನ್. ಒನ್ ಮೀನ್ಸ್ ಒಂದು. ಅದರ್. ಅದರ್ ಅಂದರೆ ಈತರೆ ಅಥವಾ ಬೇರೊಬ್ಬ. ಅನದರ್. ಅನದರ್ ಅಂದರೆ ಇನ್ನೊಂದು ಅಥವಾ ಮತ್ತೊಂದು. ಎನಿವನ್. ಎನಿವನ್ ಮೀನ್ಸ್ ಯಾರಾದರೊಂದು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಎನಿಬಡಿ. ಎನಿಬಡಿ ಮೀನ್ಸ್ ಯಾರಾದರೂ. ಎವ್ರಿ ಒನ್. ಎವ್ರಿ ಒನ್ ಅಂದರೆ ಪ್ರತಿಯೊಂದು ಅಥವಾ ಎಲ್ಲರೂ. ಎವ್ರಿಬಡಿ. ಎವ್ರಿಬಡಿ ಅಂದರೆ ಪ್ರತಿಯೊಬ್ಬರು ಅಥವಾ ಎಲ್ಲರೂ. ದಿಸ್. ದಿಸ್ ಅಂದರೆ ಇದು ಅಥವಾ ಈ. ದ್ಯಾಟ್. ದ್ಯಾಟ್ ಅಂದರೆ ಅದು. ದೀಸ್. ದೀಸ್ ಮೀನ್ಸ್ ಯು. ದೋಸ್. ದೋಸ್ ಅಂದರೆ ಅವು. ಬೋತ್. ಬೋತ್ ಮೀನ್ಸ್ ಇಬ್ಬರು. ಫ್ಯೂ. ಫ್ಯೂ ಮೀನ್ಸ್ ಕೆಲವು. ಮೆನಿ. ಮೆನಿ ಅಂದರೆ ಅನೇಕ ಅಥವಾ ಬಹಳ. ಅನೇಕ ಅಥವಾ ಬಹಳ. ನೆಕ್ಸ್ಟ್ ವರ್ಡ್ ಹೆಲ್ಪ್ಫುಲ್. ಹೆಲ್ಪ್ಫುಲ್ ಅಂದರೆ ಸಹಾಯಕ. ಹಾರ್ಮ್ಫುಲ್. ಹಾರ್ಮ್ಫುಲ್ ಮೀನ್ಸ್ ಹಾನಿಕಾರಕ. ಯೂಸ್ಫುಲ್. ಯೂಸ್ಫುಲ್ ಅಂದರೆ ಉಪಯುಕ್ತ. ಗ್ರೇಸ್ಫುಲ್. ಗ್ರೇಸ್ಫುಲ್ ಮೀನ್ಸ್ ಆಕರ್ಷಕ. ಪೇನ್ಫುಲ್. ಪೇನ್ಫುಲ್ ಅಂದರೆ ಕಷ್ಟದ ಅಥವಾ ನೋವುದ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ವಾಟ್. ವಾಟ್ ಅಂದರೆ ಏನು. ವೈ. ವೈ ಅಂದರೆ ಏಕೆ ಅಥವಾ ಯಾಕೆ. ವೆನ್. ವೆನ್ ಮೀನ್ಸ್ ಯಾವಾಗ. ವೇರ್. ವೇರ್ ಅಂದರೆ ಎಲ್ಲಿ. ವಿಚ್. ವಿಚ್ ಅಂದರೆ ಯಾವುದು. ಹೂಸ್. ಹೂಸ್ ಅಂದರೆ ಯಾರದು. ಹೂ. ಹೂ ಅಂದರೆ ಯಾರು. ಹುಮ್. ಹುಮ್ ಮೀನ್ಸ್ ಯಾರಿಗೆ. ಹೌ. ಹೌ ಅಂದರೆ ಹೇಗೆ. ಹೌ ಫಾರ್. ಹೌ ಫಾರ್ ಮೀನ್ಸ್ ಎಷ್ಟು ದೂರ. ನೆಕ್ಸ್ಟ್ ವರ್ಡ್ ಹೌ ಆಫನ್. ಎಷ್ಟು ಬಾರಿ ಅಥವಾ ಎಷ್ಟು ಸಲ. ಹೌ ಮಚ್ ಎಷ್ಟು. ಹೌ ಮೆನಿ ಎಷ್ಟು. ನೋಡಿ ಇವು ಎರಡು ವರ್ಡ್ಸ್ಗಳು ಮೀನಿಂಗ್ ಸೇಮ್ ಆಗಿದೆ, ಬಟ್ ನಾವು ಮಾತಾಡಬೇಕಾದ್ರೆ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತೀವಿ. ಹೌ ಮಚ್ ಅನ್ನು ನಾವು ಅನ್ಕೌಂಟೇಬಲ್ ಆಗಿ ಯೂಸ್ ಮಾಡ್ತೀವಿ. ಹೌ ಮೆನಿ ನಾವು ಕೌಂಟೇಬಲ್ ನಲ್ಲಿ ಯೂಸ್ ಮಾಡ್ತೀವಿ. ನಂಬರ್ಸ್ ನಲ್ಲಿ ನಾವು ಹೌ ಮೆನಿನ ಯೂಸ್ ಮಾಡ್ತೀವಿ. ಹೌ ಲಾಂಗ್ ಅಂದ್ರೆ ಎಷ್ಟು ದೂರ. ಹೌ ಸೂನ್. ಹೌ ಸೂನ್ ಮೀನ್ಸ್ ಎಷ್ಟು ಬೇಗ. ಮೀ. ಮೀ ಅಂದ್ರೆ ನನಗೆ.
ಅಸ್ ಅಸ್ ಮೀನ್ಸ್ ನಮಗೆ. ಯುವರ್ ಅಂದ್ರೆ ನಿನ್ನ. ಯುವರ್ ಅಂದ್ರೆ ನಿಮ್ಮ. ದೆಮ್ ಮೀನ್ಸ್ ಅವರಿಗೆ. ಹಿಮ್ ಅಂದ್ರೆ ಅವನಿಗೆ. ಹರ್ ಅವಳ. ಇಟ್ಸ್ ಅಂದ್ರೆ ಅದರ ಅಥವಾ ಇದರ. ಐ ಮೀನ್ಸ್ ನಾನು. ವಿ ಅಂದ್ರೆ ನಾವು. ಯು ಅಂದ್ರೆ ನೀನು ಅಥವಾ ಯು ಅಂದ್ರೆ ನೀವು. ದೇ ಮೀನ್ಸ್ ಅವರು. ಹಿ ಅಂದ್ರೆ ಅವನು. ಶಿ ಮೀನ್ಸ್ ಅವಳು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಇಟ್ ಅಂದ್ರೆ ಅದು ಅಥವಾ ಇದು. ದೇ ಮೀನ್ಸ್ ಅವರು. ದೇರ್ ಅಂದ್ರೆ ಅವರ. ದೇರ್ಸ್ ಮೀನ್ಸ್ ಅವರದು. ದ್ಯಾಟ್ ಅಂದ್ರೆ ಅದು. ನೆಕ್ಸ್ಟ್ ವರ್ಡ್ ದಿಸ್ ಮೀನ್ಸ್ ಇದು. ದೀಸ್ ಅಂದ್ರೆ ಯು. ದೋಸ್ ಮೀನ್ಸ್ ಅವು. ದೆಮ್ ಅಂದ್ರೆ ಅವರಿಗೆ. ಹಿಯರ್ ಹಿಯರ್ ಅಂದ್ರೆ ಇಲ್ಲಿ. ದೇರ್ ಮೀನ್ಸ್ ಅಲ್ಲಿ. ದೇರ್ ಅಂದ್ರೆ ಅಲ್ಲಿ. ಬಿಕಾಸ್ ಅಂದ್ರೆ ಯಾಕೆಂದರೆ. ನಾವ್ ಅಂದ್ರೆ ಈಗ. ಬಟ್ ಅಂದ್ರೆ ಆದರೆ. ಹಿಮ್ ಮೀನ್ಸ್ ಅವನಿಗೆ. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.